ನಿರ್ಲಕ್ಷ್ಯಕ್ಕೆ ಮತ್ತೊಂದು ಎಕ್ಸಾಂಪಲ್ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನ ಈಗ ನಾವು ಮಾಡ್ತಾ ಇದ್ದೀವಿ. ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಜನ ಇಲ್ಲಿ ಭಯದ ವಾತಾವರಣವನ್ನ ನೋಡೋ ರೀತಿ ಆಗಿದೆ. ಸ್ಯಾಂಕಿ ಕೆರೆಯ ನಡಿಗೆದಾರರು ಮತ್ತು ಸಾರ್ವಜನಿಕರಿಗೆ ಆತಂಕ ಇದೆ. ಯಾವ ಕಾರಣಕ್ಕೆ ಅಂದ್ರೆ ಗಾಳಿ ಮಳೆಗೆ ಬೃಹತ್ ಮರದಲ್ಲೇ ಮುರಿದು ಬಿದ್ದ ಕೊಂಬೆಗಳು ಜೋತಾಡ್ತಾ ಇದ್ದಾವೆ. ಆದರೆ ಅದನ್ನ ತೆರವುಗೊಳಿಸುವಂತಹ ಕೆಲಸಕ್ಕೆ ಇಲ್ಲಿ ತನಕ ಪಾರ್ಕ್ ನಿರ್ವಹಣೆ ಮಾಡ್ತಾರೂ ಮಾಡಿಲ್ಲ, ಬಿಬಿಎಂಪಿ ಅಧಿಕಾರಿಗಳು ಮಾಡಿಲ್ಲ. ಇಷ್ಟೊಂದು ನಿರ್ಲಕ್ಷ್ಯ ಸರಿನಾ ಅನ್ನೋದು ಜನರ ಪ್ರಶ್ನೆ ಆಗ್ತಾ ಇದೆ. ಇದಕ್ಕೇನಾದರೂ ವಿದೇಶದಿಂದ ತಜ್ಞರನ್ನ ಕರೆಸಿ ಈ ಮರದ ಲೆಂತು ವಿಡ್ತು ಎಲ್ಲಾನು ಕೂಡ ನೋಡಿಕೊಂಡು ಆಮೇಲೆ ಶುಭ ಮುಹೂರ್ತ ಶುಭ ಗಳಿಗೆಯನ್ನ ನೋಡಿ ತೆಗಿಬೇಕು ಅಂತಿದ್ದಾರಾ? ಕನಿಷ್ಠ ಪಕ್ಷ ಜೋತಾಡ್ತಾ ಇರುವಂತಹ ಮರದ ಕೊಂಬೆಗಳನ್ನು ತೆಗೆಯೋದಕ್ಕಾಗಲಿಲ್ಲ ಅಂದರೆ ಇವ್ರು ಇದ್ದೇನು ಪ್ರಯೋಜನ ಅನ್ನೋದು ಜನರ ಪ್ರಶ್ನೆ. ಮುಖ್ಯಮಂತ್ರಿಗಳು ನೋಡಿದ್ರೆ ನಿನ್ನೆ ಒಣಗಿರೋ ಮರಗಳನ್ನು ತೆರವುಗೊಳಿಸಿ, ಹಾಗೆ ಒಣಗಿರುವಂತಹ ಅಪಾಯಕಾರಿ ಮರದ ಕೊಂಬೆಗಳನ್ನು ತೆಗಿರಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಉಗಿದಿದ್ದಾರೆ. ನಿನ್ನೆ ಹೋಗಿದ್ರು, ಇವತ್ತು ಸರಿ ಹೋಗುತ್ತಾ ಅಂತ ನೋಡಿದ್ರೆ ನೋ, ಮೈ ತುಂಬ ಎಣ್ಣೆ ಉಚ್ಕೊಂಡು ಓಡಾಡ್ತಾರೆ. ಹೀಗಾಗಿ ಸರಿ ಹೋಗಲ್ಲ ಅದು. Like it's very dangerous, so anytime anything can happen. So ಆ ರೀಸನಿಂದ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿದ್ರೆ, ಯಾಕಂದರೆ ಇಲ್ಲಿ ಕಾರ್ಸ್ ಎಲ್ಲ ಇದೆ, ಏನಾದರೂ ಡ್ಯಾಮೇಜು ಆಗ್ಬೋದು, ಮನುಷ್ಯರಿಗೂ ಡ್ಯಾಮೇಜ್ ಆಗ್ಬೋದು. ಮಗನ್ನ ಸ್ವಿಮ್ಮಿಂಗ್ ಕ್ಲಾಸ್ಗೆ ಇಲ್ಲೇ ಕರ್ಕೊಂಡು ಹೋಗಬೇಕು, ಇದೇ ರೋಡಲ್ಲಿ ಮಕ್ಕಳು ತಲೆ ಮೇಲೆ ಬೀಳುತ್ತೆ ಅಂತ ಓಡಾಡಬೇಕಾದ್ರೆ ಭಯ ಆಗುತ್ತೆ ಸರ್. ಏರಿಯಾ ಅವರು ಯಾರು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ಅವ್ರವ್ರ ಕೆಲಸ ಅವ್ರು ಮಾಡಿದ್ರೆ ಅಷ್ಟೇ ಸಾಕು.